ಎಲ್ಲರಿಗೂ ನಮಸ್ಕಾರಗಳು. ಅರ್ಥಪೂರ್ಣ ಬದುಕಿಗೆ ಉತ್ತಮ ಆಲೋಚನೆಗಳು ಎಂಬ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಧ್ಯಮ ವರ್ಗದ ಬದುಕು. ಕನಸು ಮತ್ತು ವಾಸ್ತವದ ನಡುವಿನ ಸೇತುವೆ ಮಧ್ಯಮ ವರ್ಗದ ಜನರ ಜೀವನವು ಒಂದು ಅದೃಶ್ಯ ತಕ್ಕಡಿಯ ಮೇಲೆ ನಿಂತಿದೆ. ಅಲ್ಲಿ ಆದಾಯ ಮತ್ತು ಅಗತ್ಯಗಳ ನಡುವೆ ಸದಾ ಸಮತೋಲನ ಕಾಯ್ದುಕೊಳ್ಳುವ ಅನಿವಾರ್ಯತೆ ಇರುತ್ತದೆ. ಇವರ ಬದುಕು ಕೇವಲ ದಿನಗಳನ್ನು ತಳ್ಳುವುದಲ್ಲ, ಬದಲಾಗಿ ಪ್ರತಿ ನಿಮಿಷವನ್ನು ಭವಿಷ್ಯದ ಭದ್ರತೆಗಾಗಿ ಹೂಡಿಕೆ ಮಾಡುವ ಶ್ರಮದ ಕಥೆ. ಸೂರ್ಯೋದಯಕ್ಕೂ ಮುನ್ನವೇ ಆರಂಭವಾಗುವ ಇವರ ದಿನಚರಿ ಕಚೇರಿಯ ಜವಾಬ್ದಾರಿಗಳು ಮತ್ತು ಮನೆ ಕೆಲಸದ ನಡುವೆ ಸಿಲುಕಿರುತ್ತದೆ. ಇವರ ಪಾಲಿಗೆ ಹಣವೆಂದರೆ ಕೇವಲ ಕಾಗದದ ಚೂರುಗಳಲ್ಲ, ಅದು ಹನಿ ಹನಿ ಬೆವರಿನ ಫಲ. ಹಾಗಾಗಿಯೇ ಪ್ರತಿಯೊಂದು ರೂಪಾಯಿಯನ್ನು ಖರ್ಚು ಮಾಡುವಾಗಲೂ 10 ಬಾರಿ ಯೋಚಿಸುವ ಮಿತ್ಯವಯ್ಯ ಇವರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ. ಮಧ್ಯಮ ವರ್ಗದ ಆಶೆಗಳು ಆಕಾಶದಷ್ಟು ಎತ್ತರವಿಲ್ಲದಿದ್ದರೂ ಅವುಗಳ ಭಾವನಾತ್ಮಕ ಮೌಲ್ಯ ಬಹಳ ದೊಡ್ಡದು. ಸ್ವಂತ ಮನೆಯ ಕನಸು ಅವರಿಗೆ ಕೇವಲ 4 ಗೋಡೆಗಳಲ್ಲ, ಅದು ಜೀವನದ ಸಾರ್ಥಕತೆಯ ಸಂಕೇತ. ಮಕ್ಕಳ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದಾಗ ಇವರು ತಮ್ಮೆಲ್ಲ ವೈಯಕ್ತಿಕ ಸುಖಗಳನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಏಕೆಂದರೆ ಶಿಕ್ಷಣವೇ ತಮ್ಮ ಮಕ್ಕಳ ಭವಿಷ್ಯದ ಅಸ್ತ್ರ ಎಂಬ ಗಾಢ ನಂಬಿಕೆ ಇವರದ್ದು. ಹಳೆಯ ವಾಹನವನ್ನು ಬದಲಾಯಿಸುವುದು ಅಥವಾ ಮನೆಯವರಿಗಾಗಿ ಪುಟ್ಟ ಉಡುಗೊರೆ ಖರೀದಿಸುವುದು ಇವರಿಗೆ ಹಿಮಾಲಯ ಏರಿದಷ್ಟೇ ಖುಷಿ ನೀಡುತ್ತದೆ. ಇವರ ಆಶೆಗಳು ಅತಿರೇಕದ ಐಷಾರಾಮಿತನಕ್ಕೆ ಹಂಬಲಿಸುವುದಿಲ್ಲ, ಬದಲಾಗಿ ಘನತೆಯ ಬದುಕಿಗೆ ಬೇಕಾದ ಕನಿಷ್ಠ ಸೌಲಭ್ಯಗಳನ್ನು ವಹಿಸುತ್ತವೆ. ಆದರೆ ಈ ಜೀವನ ಹೂವಿನ ಹಾಸಿಗೆಯಲ್ಲ. ಏರುತ್ತಿರುವ ಬೆಲೆಗಳ ನಡುವೆ ಬಜೆಟ್ ಹೊಂದಿಸುವುದು, ಸದ್ದಿಲ್ಲದೆ ಬರುವ ಕಾಯಿಲೆಗಳ ಚಿಕಿತ್ಸೆಗೆ ಹಣ ಹೊಂದಿಸುವುದು ಇವರ ನಿಂತೆಗೆಡಿಸುತ್ತದೆ. ಆದರೂ ಇವರು ಸಮಾಜದ ಸ್ಥಿರತೆಯನ್ನು ಕಾಪಾಡುವ ಶಕ್ತಿಯಾಗಿ ನಿಲ್ಲುತ್ತಾರೆ. ಸಂಪ್ರದಾಯಗಳನ್ನು ಪಾಲಿಸುತ್ತಾ ಆಧುನಿಕತೆಗೆ ತೆರೆದುಕೊಳ್ಳುತ್ತಾ ಸಂಕಷ್ಟದ ಕಾಲದಲ್ಲೂ ನೆರೆಹೊರೆಗೆ ನೆರವಾಗುವ ಗುಣ ಇವರನ್ನು ವಿಶೇಷವಾಗಿಸುತ್ತದೆ. ಸೋಲೊಪ್ಪದ ಛಲ ಮತ್ತು ಸಾಧಾರಣ ಸ್ಥಿತಿಯಲ್ಲಿ ಅಸಾಧಾರಣ ಸಂತೋಷವನ್ನು ಕಂಡುಕೊಳ್ಳುವ ಕಲೆ ಮಧ್ಯಮ ವರ್ಗದವರನ್ನು ಬದುಕಿನ ನಿಜವಾದ ಹೋರಾಟಗಾರರನ್ನಾಗಿ ಮಾಡಿದೆ. ಈ ವರ್ಗವು ಕೇವಲ ಜನಸಂಖ್ಯೆಯ ಒಂದು ಭಾಗವಲ್ಲ, ಅದು ಸಮಾಜದ ಜೀವಂತ ಸ್ಪಂದನ ಮತ್ತು ದೇಶದ ಆರ್ಥಿಕತೆಯ ಗಟ್ಟಿ ಅಡಿಪಾಯಾಗಿದೆ ಎಂಬುದು ನನ್ನ ಅಭಿಪ್ರಾಯ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಕುವರ ಅನಿಲ್ ಮೈದ್ರಿಗಿ. ಧನ್ಯವಾದಗಳು. ನಮಸ್ಕಾರ.